ದಿನಾ ಮಾಡುವ ಪೂಜೆ, ಪ್ರಾರ್ಥನೆ ಯಾವುದೇ ಅಭ್ಯಾಸವಿರಲಿ, ಕೆಲವೊಮ್ಮೆ ಅದೆಲ್ಲ ಕೇವಲ ಯಾಂತ್ರಿಕವಾಗಿ ಒಂದು ಅಭ್ಯಾಸ ಬಲದಿಂದ ನಡೆದು ಹೋಗುತ್ತೆ. ಆದರೆ ನಾವು ಪ್ರತಿದಿನ ಮಾಡುವ ಒಂದು ಸಾಮಾನ್ಯ ಆಚರಣೆಯ ಚಿಕ್ಕ ಭಾಗದ ಹಿಂದಿರುವ ಆಳವಾದ ಅರ್ಥವನ್ನ ಒಮ್ಮೆಗೆ ಅರ್ಥ ಮಾಡ್ಕೊಂಡ್ರೆ ಹೇಗಿರಬಹುದು? ಆ ಕ್ಷಣದಲ್ಲಿ ಆ ಯಾಂತ್ರಿಕ ಕ್ರಿಯೆ ಒಂದು ಅದ್ಭುತ ಅನುಭವವಾಗಿ ಬದಲಾಗಬಹುದು. ಇವತ್ತು ನಾವು ಇಂಥದ್ದೇ ಒಂದು ಆಳವಾದ ಅನ್ವೇಷಣೆಗೆ ಕೈ ಹಾಕಿದ್ದೇವೆ. ನಮ್ಮ ಇಂದಿನ ಚರ್ಚೆಗೆ ಆಧಾರವಾಗಿರುವುದು ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾಕ್ರಿಯೆಯ ಅಂತರಂಗ ಅನ್ನೋ ಒಂದು ಬೃಹತ್ ಗ್ರಂಥದ ಕೆಲವು ಆಯ್ದ ಭಾಗಗಳು. ಇದರ ಹೆಸರೇ ಹೇಳುವ ಹಾಗೆ ಇದು ಕೇವಲ ಕ್ರಿಯೆಯ ವಿವರಣೆಯಲ್ಲ, ಬದಲಾಗಿ ಅದರ ಹಿಂದಿರುವ ತಾತ್ವಿಕ ಒಳನೋಟಗಳ ಒಂದು ಪಯಣ. ಹೌದು, ಮತ್ತು ಈ ಪಯಣದಲ್ಲಿ ನಾವು ಗಮನಹರಿಸ್ತಿರೋದು ಸಂಧ್ಯಾವಂದನೆಯ ಒಂದು ಪ್ರಮುಖ ಅಂಗವಾದ ಪ್ರಾಣಾಯಾಮದ ಬಗ್ಗೆ. ಸಾಮಾನ್ಯವಾದಿ ಪ್ರಾಣಾಯಾಮ ಅಂದ್ರೆ ಉಸಿರಾಟದ ವ್ಯಾಯಾಮ ಅನ್ಕೊಳ್ತೇವೆ. ಆದರೆ ಈ ಗ್ರಂಥದ ಪ್ರಕಾರ ಅದು ಕೇವಲ ಪ್ರಾರಂಭ. ನಮ್ಮ ಇಂದಿನ ಚರ್ಚೆಯ ಗುರಿ ಪ್ರಾಣಾಯಾಮದ ನಿಜವಾದ ಉದ್ದೇಶವೇನು, ಅದರ ಹಿಂದಿನ ಅನುಸಂಧಾನ ಅಂದ್ರೆ ಮಾನಸಿಕ ಪ್ರಕ್ರಿಯೆ ಹೇಗಿರಬೇಕು, ಮತ್ತೆ ಇದರಿಂದ ಸಿಗುವ ಫಲಗಳ ಬಗ್ಗೆ ಈ ಗ್ರಂಥ ಏನು ಹೇಳುತ್ತೆ ಅನ್ನೋದನ್ನು ತಿಳಿದುಕೊಳ್ಳೋದು. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಗಾಯತ್ರಿ ಜಪಕ್ಕೆ ಕೂರುವ ಮೊದಲು ಪ್ರಾಣಾಯಾಮ ಮಾಡೋದು ಒಂದು ಕಡ್ಡಾಯವಾದ ಅಂಗ. ಇದರ ಉದ್ದೇಶ ಕೇವಲ ದೇಹವನ್ನು ಸಿದ್ಧಪಡಿಸುವುದಷ್ಟೇನಾ, ಅಥವಾ ಅದಕ್ಕಿಂತ ಮಿಗಿಲಾದದ್ದೇನಾದ್ರೂ ಇದೆಯಾ? ಖಂಡಿತವಾಗಿಯೂ ಇದೆ. ಈ ಗ್ರಂಥವು ಪ್ರಾಣಾಯಾಮದ 2 ಮುಖ್ಯ ಉದ್ದೇಶಗಳನ್ನು ಗುರುತಿಸುತ್ತೆ. ಮೊದಲನೇದು, ಎಲ್ಲರಿಗೂ ತಿಳಿದಿರುವಂತೆ ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣ. ಗ್ರಂಥದಲ್ಲಿ ಇದಕ್ಕೊಂದು ಸುಂದರವಾದ ರೂಪಕವಿದೆ. ಕಮ್ಮಾರನು ಚಿನ್ನವನ್ನ ಬೆಂಕಿಯಲ್ಲಿ ಹಾಕಿ ಕರಗಿಸಿ ಅದರಲ್ಲಿರೋ ಕಶ್ಮಲವನ್ನ ತೆಗೆದು ಶುದ್ಧಗೊಳಿಸ್ತಾನವೇ? ಹೌದು. ಹಾಗೆಯೇ ಪ್ರಾಣಾಯಾಮವು ಒಂದು ಆಂತರಿಕ ಅಗ್ನಿಕ್ರಿಯೆ. ನಾವು ಉಸಿರನ್ನ ಒಳಗೆಳೆದುಕೊಂಡಾಗ ನಮ್ಮೊಳಗಿನ ಪಾಪಗಳು ಅಥವಾ ನಕಾರಾತ್ಮಕತೆಗಳು ಸುಟ್ಟು ಭಸ್ಮವಾಗುತ್ತವೆ ಮತ್ತು ಉಸಿರನ್ನು ಹೊರಬಿಟ್ಟಾಗ ಆ ಬೂದಿಯೂ ಹೊರಹೋಗ್ತದೆ. ಹೀಗೆ ನಮ್ಮ ದೇಹವು ಪುಟವಿಟ್ಟ ಚಿನ್ನದಂತೆ ನಿರ್ಮಲವಾಗುತ್ತದೆ. ಆ ಪುಟವಿಟ್ಟ ಚಿನ್ನದ ಹೋಲಿಕೆ ಇದೆಯಲ್ಲ, ಅದು ನನಗೆ ಇನ್ನೊಂದು ವಿಚಾರ ನೆನಪಿಸುತ್ತೆ. ಯೋಗದಲ್ಲಿಯೂ ತಪಸ್ಸು ಅಂದ್ರೆ ದೇಹವನ್ನ ಜ್ಞಾನದ ಅಗ್ನಿಯಿಂದ ಬಿಸಿ ಮಾಡಿ ಕಲ್ಮಶಗಳನ್ನು ಸುಡುವುದು ಅಂತಾರಲ್ಲ. ಹಾಗಾದ್ರೆ ಪ್ರಾಣಾಯಾಮ ಅನ್ನೋದು ಒಂದು ರೀತಿಯ ಆಂತರಿಕ ತಪಸ್ಸು ಅಂತ ಈ ಗ್ರಂಥ ಹೇಳುತ್ತಿದೆಯಾ? ತುಂಬಾ ಒಳ್ಳೆ ಹೋಲಿಕೆ. ಹೌದು, ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿ. ಗ್ರಂಥವು ಇದನ್ನೇ ಹೇಳುತ್ತೆ. ಇದು ಕೇವಲ ಭೌತಿಕ ವ್ಯಾಯಾಮವಲ್ಲ, ಇದೊಂದು ಅಗ್ನಿಕ್ರಿಯೆ. ಆದರೆ ಇಲ್ಲಿ ಭೌತಿಕ ಬೆಂಕಿಯ ಬದಲು ಜ್ಞಾನ ಮತ್ತು ಭಕ್ತಿಯಿಂದ ಕೂಡಿದ ಪ್ರಾಣಶಕ್ತಿಯೇ ಅಗ್ನಿಯಾಗಿ ಕೆಲಸ ಮಾಡುತ್ತೆ. ಆದರೆ ಇದು ಕೇವಲ ಮೊದಲ ಹೆಜ್ಜೆ. ಗ್ರಂಥದ ಪ್ರಕಾರ ಪ್ರಾಣಾಯಾಮದ ಅತಿಮುಖ್ಯ ಉದ್ದೇಶವೆಂದರೆ ಭಗವಂತನ ಮತ್ತು ಮುಖ್ಯ ಪ್ರಾಣನ ಅಂದರೆ ವಾಯುದೇವರ ಅನುಗ್ರಹವನ್ನು ಸಂಪಾದಿಸುವುದು. ಪ್ರಾಣಾಯಾಮ ಅಂದ್ರೆ ಅವರನ್ನು ಸಂತುಷ್ಟಗೊಳಿಸುವುದು ಎಂದೇ ಅರ್ಥೈಸಲಾಗಿದೆ. ಅಂದ್ರೆ ಇದು ಜ್ಞಾನಪೂರ್ವಕವಾಗಿ ಭಕ್ತಿಯಿಂದ ಮಾಡಿದಾಗ ಮಾತ್ರ ಸಂಪೂರ್ಣ ಫಲ ಸಿಗೋದು. ಓಕೆ, ಹಾಗಾದ್ರೆ ಇದು ಕೇವಲ ಒಂದು ಶುದ್ಧೀಕರಣ ಕ್ರಿಯೆ ಅಲ್ಲ, ಅದೊಂದು ಭಕ್ತಿಪೂರ್ವಕ ಕ್ರಿಯೆ. ಈ ಜ್ಞಾನ ಮತ್ತು ಭಕ್ತಿಯನ್ನು ಮಂತ್ರದ ಮೂಲಕ ಹೇಗೆ ಸಾಧಿಸಲಾಗುತ್ತೆ? ಇಲ್ಲಿಂದ ವಿಷಯ ಇನ್ನಷ್ಟು ಆಳವಾಗತ್ತೆ ಅಂತ ಕಾಣಿಸ್ತದೆ. ಗ್ರಂಥವು ಪ್ರಾಣಾಯಾಮದ ಮಂತ್ರವನ್ನು 3 ಭಾಗಗಳಾಗಿ ವಿಂಗಡಿಸುತ್ತೆ ಅಂತ ಹೇಳಲಾಗಿದೆ. ನಿಜ. ಆ ಪ್ರತಿಯೊಂದು ಭಾಗ ಮತ್ತು ಅದಕ್ಕೆ ಸೂಚಿಸಲಾದ ಅನುಸಂಧಾನವನ್ನ ಅರ್ಥ ಮಾಡಿಕೊಂಡಾಗ ಇದರ ಸಂಪೂರ್ಣ ಚಿತ್ರಣ ಸಿಗುತ್ತೆ. ಇಲ್ಲಿ ಅನುಸಂಧಾನ ಅನ್ನೋ ಪದಕ್ಕೆ ಬಹಳ ಮಹತ್ವವಿದೆ. ಇದು ಕೇವಲ ಚಿಂತನೆ ಅಥವಾ ಥಿಂಕಿಂಗ್ ಅಲ್ಲ, ಇದೊಂದು ರೀತಿ ಮೆಂಟಲ್ ಸಿಮ್ಯುಲೇಷನ್. ಹೌದು, ಮಂತ್ರದ ಪ್ರತಿಯೊಂದು ಪದಕ್ಕೂ ಒಂದು ಅರ್ಥದ ದೃಶ್ಯವನ್ನ ಮನಸ್ಸಲ್ಲಿ ಕಟ್ಟಿ ಅದನ್ನು ಅನುಭವಿಸೋದು. ಉದಾಹರಣೆಗೆ ಜ್ಯೋತಿಹಿ ಅಂದಾಗ ಕೇವಲ ಬೆಳಕು ಅಂತ ಯೋಚಿಸೋದಲ್ಲ, ಬದಲಿಗೆ ಕೋಟಿ ಸೂರ್ಯರ ಪ್ರಭೆಯನ್ನ, ಜ್ಞಾನದ ಬೆಳಕನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಅನುಭವಿಸಬೇಕು. ವಾವ್, ಅದು ಅದ್ಭುತವಾಗಿದೆ. ಹಾಗಾದರೆ ಮಂತ್ರದ ಮೊದಲ ಭಾಗ ಸಪ್ತ ವ್ಯಾಹೃತಿಗಳು ಅಂದ್ರೆ ಓಂ ಭೂ ಭುವಃ ಸ್ವಃ ಇತ್ಯಾದಿ, ಇದರ ಅನುಸಂಧಾನ ಹೇಗೆ? ಸರಿ, ಎಲ್ಲರಿಗೂ ಗೊತ್ತಿರೋ ಹಾಗೆ ಭೂ ಭುವಃ ಸ್ವಃ ಅಂದ್ರೆ ಲೋಕಗಳು, ಭೂಮಿ, ಅಂತರಿಕ್ಷ, ಸ್ವರ್ಗ. ಇದರಲ್ಲಿ ಹೊಸದೇನಿದೆ? ಆದರೆ ಈ ಗ್ರಂಥ ಹೇಳೋದೇ ಬೇರೆ ಅಲ್ವಾ? ನಿಖರವಾಗಿ ಇದು ಕೇವಲ ಒಂದು ಕಾಸ್ಮಿಕ್ ಅಡ್ರೆಸ್ ಅಲ್ಲ ಅಂತ ಹೇಳುತ್ತೆ. ಕರೆಕ್ಟ್. ಈ ಗ್ರಂಥದ ಪ್ರಕಾರ ಇದು ಲೋಕಗಳ ಪಟ್ಟಿಯಲ್ಲ, ಬದಲಿಗೆ ಭಗವಂತನ ಗುಣಗಳ ಪಟ್ಟಿ. ಭೂಹ್ ಅಂದಾಗ ಭೂಮಿಯನ್ನ ನೆನಪಿಸಿಕೊಳ್ಳೋ ಬದಲು ಇಡೀ ಅಸ್ತಿತ್ವದ ಮೂಲವಾದ
ಭಗವಂತನ ಸೂಕ್ಷ್ಮ ರೂಪತ್ವ ಅಥವಾ ಪೂರ್ಣತ್ವವನ್ನ ಚಿಂತಿಸಬೇಕು. ಭುವಃ ಅಂದಾಗ ಅವನ ಜ್ಞಾನದ ಪ್ರಕಾಶಕತ್ವ ಅಥವಾ ಬೆಳಕನ್ನ ಚಿಂತಿಸಬೇಕು. ಸ್ವಹ ಅಂದಾಗ ಅವನ ಉತ್ತಮ ಬಲವನ್ನ ಸ್ಮರಿಸಬೇಕು. ಹೀಗೆ ಪ್ರತಿಯೊಂದು ಪದವೂ ಒಂದೊಂದು ದಿವ್ಯ ಗುಣಕ್ಕೆ ಕನ್ನಡಿ ಹಿಡಿಯುತ್ತೆ. ನಾವು ಲೋಕದ ಹೆಸರನ್ನ ಹೇಳ್ತಾ ಆ ಲೋಕದಲ್ಲಿ ವ್ಯಾಪಿಸಿರುವ ಭಗವಂತನ ಗುಣವನ್ನ ಸ್ಮರಿಸ್ತೇವೆ. ಒಂದು ನಿಮಿಷ. ಹಾಗಾದ್ರೆ ವ್ಯಾಹೃತಿಗಳು, ಗಾಯತ್ರಿ ಮಂತ್ರ ಮತ್ತೆ ಗಾಯತ್ರಿ ಶಿರಸ್ಸು ಈ ಮೂರೂ ಭಾಗಗಳ ಉದ್ದೇಶ ಒಂದೇನಾ? ಅಂದ್ರೆ ಬೇರೆ ಬೇರೆ ಪದಗಳನ್ನು ಬಳಸಿ ಭಗವಂತನ ಗುಣಗಳನ್ನೇ ಪದೇ ಪದೇ ನೆನ್ಪಿಸ್ಕೊಳ್ಳೋದಾ? ತುಂಬಾ ಚೆನ್ನಾಗಿ ಕೇಳಿದಿರಿ. ಹೌದು, ಉದ್ದೇಶ ಒಂದೇ. ಇದೊಂದು ರೀತಿ ಭಗವಂತನ 360 ಡಿಗ್ರಿ ನೋಟ. ಮೊದಲ ಭಾಗವಾದ ವ್ಯಾಹೃತಿಗಳು ಅವನ ವಿಶ್ವವ್ಯಾಪಿ ಗುಣಗಳನ್ನ ಹೇಳಿದ್ರೆ, ಎರಡನೇ ಭಾಗವಾದ ಗಾಯತ್ರಿ ಮಂತ್ರವು ನಮ್ಮ ಬುದ್ಧಿಯನ್ನ ಪ್ರಚೋದಿಸುವ ಅವನ ಗುಣಗಳನ್ನ ಹೇಳುತ್ತೆ. ಉದಾಹರಣೆಗೆ ಸೃಷ್ಟಿಕರ್ತೃತ್ವ, ಸರ್ವಗುಣಶ್ರೇಷ್ಠತ್ವ, ಸಕಲ ಜೀವರ ಪ್ರೇರಕತ್ವ ಇತ್ಯಾದಿ. ಇನ್ನು ಮೂರನೇ ಭಾಗ ಅವನ ಸ್ವರೂಪದ ಸಾರವನ್ನೇ ಹಿಡಿದಿಡುತ್ತೆ. ಒಟ್ಟಿಗೆ ಸೇರಿ ಅವನ ಪರಿಪೂರ್ಣತೆಯ ಒಂದು ಸಮಗ್ರ ಚಿತ್ರಣ ಸಿಗುತ್ತೆ. ಇದು ಪುನರಾವರ್ತನೆ ಅಲ್ಲ, ಬದಲಿಗೆ ಒಂದೇ ಸತ್ಯವನ್ನ ಬೇರೆ ಬೇರೆ ಆಯಾಮಗಳಿಂದ ನೋಡಿದ್ರು. ಸರಿ, ಈಗ ನಾವು ಭಗವಂತನ ಗುಣಗಳ ಒಂದು ದೊಡ್ಡ ಪಟ್ಟಿಯನ್ನೇ ನೋಡಿದ್ದೇವೆ. ಆದರೆ ಇಲ್ಲಿಗೆ ಮುಗಿಯೋದಿಲ್ಲ. ಮಂತ್ರದ ಕೊನೆಯಲ್ಲಿ ಬರುವ ಗಾಯತ್ರಿ ಶಿರಸ್ಸು ಅನ್ನೋ ಭಾಗ ಇದೆಯಲ್ಲ, ಓಂ ಆಪೋ ಜ್ಯೋತಿ ರಸೋಮೃತಂ ಅಂತ. ಅದು ಕೇಳಲಿಕ್ಕೆ ಸಂಗೀತದ ಹಾಗೆ ಇದೆ. ಈ ಕಾವ್ಯಾತ್ಮಕ ಪದಗಳ ಹಿಂದಿನ ಅಂತರಂಗ ಏನು? ಈ ಇಡೀ ಚಿಂತನೆಗೆ ಇದು ಒಂದು ಕಿರೀಟ ಇಟ್ಟ ಹಾಗೆ ಅಂತ ಯಾಕೆ ಹೇಳ್ತಾರೆ? ಅಂತಿಮ ಆಶ್ರಯ ಎಂದು ಚಿಂತಿಸಬೇಕು. ಜ್ಯೋತಿಹ ಅಂದ್ರೆ ಸರ್ವವನ್ನೂ ಬೆಳಗುವವನು, ಜ್ಞಾನದ ಬೆಳಕನ್ನು ಕೊಡುವವನು. ರಸಃ ಅಂದ್ರೆ ಸರ್ವಶ್ರೇಷ್ಠ ಗುಣಗಳ ಸಾರ, ಆನಂದದ ಸಾರ. ಮತ್ತು ಅಮೃತಮೆಂದರೆ ಮರಣವಿಲ್ಲದವನು, ಶಾಶ್ವತನು. ಹೀಗೆ ಈ ಮೂರು ಭಾಗಗಳಿಂದ ಭಗವಂತನ 20ಕ್ಕೂ ಹೆಚ್ಚು ಗುಣಗಳನ್ನ ನಾವು ಅನುಸಂಧಾನ ಮಾಡ್ತೀವಿ. ಇದು ನಮ್ಮ ಮನಸ್ಸಿನಲ್ಲಿ ಅವನ ಸರ್ವೋತ್ವತ್ವದ ಅರಿವನ್ನು ದೃಢಗೊಳಿಸುತ್ತೆ ಅಂತ ಗ್ರಂಥದಲ್ಲಿ ವಿವರಿಸಲಾಗಿದೆ. ಓಕೆ, ಇದೆಲ್ಲ ಕೇಳಲಿಕ್ಕೆ ಅದ್ಭುತವಾಗಿದೆ. ನಾವು ಬ್ರಹ್ಮಾಂಡದ ಗುಣಗಳ ಬಗ್ಗೆ, ದೈವಿಕ ಶಕ್ತಿಯ ಬಗ್ಗೆ ಮಾತಾಡ್ತಿದ್ದೀವಿ. ಆದರೆ ಇದೆಲ್ಲ ಒಂದು ಸಾಮಾನ್ಯ ವ್ಯಕ್ತಿಗೆ, ಸಂಧ್ಯಾವಂದನೆ ಮಾಡುವ ಆಚರಕರಿಗೆ ಹೇಗೆ ಸಂಬಂಧ ಕಲ್ಪಿಸುತ್ತೆ? ಈ ದೊಡ್ಡ ದೊಡ್ಡ ತತ್ವಗಳು ನಮ್ಮ ದೈನಂದಿನ ಅನುಭವಕ್ಕೆ ಬರೋದು ಹೇಗೆ? ಇದುವೇ ಈ ಗ್ರಂಥವು ಒತ್ತಿ ಹೇಳುವ ಅತ್ಯಂತ ಪ್ರಮುಖ ಅಂಶ. ಅನುಸಂಧಾನದ ಕೊನೆಯ ಮತ್ತು ಅತಿ ಮುಖ್ಯವಾದ ಹಂತವೆಂದರೆ ಬ್ರಹ್ಮಾಂಡ ಮತ್ತು ಪಿಂಡಾಂಡದ ನಡುವೆ ಸೇತುವೆ ಕಟ್ಟುವುದು. ಅಂದ್ರೆ ಈ ವಿಶಾಲ ವಿಶ್ವ ಮತ್ತು ನಮ್ಮ ವೈಯಕ್ತಿಕ ದೇಹದ ನಡುವೆ ಸಂಬಂಧ ಕಲ್ಪಿಸೋದು. ಮೂಲ ಗ್ರಂಥದಲ್ಲಿ ಹೇಳುವುಂಟೆ ಅನುಸಂಧಾನದ ಕೊನೆಯಲ್ಲಿ ಹೀಗೆ ಚಿಂತಿಸಬೇಕು. ಯಾವ ಭಗವಂತನು ಈ 20ಕ್ಕೂ ಹೆಚ್ಚು ಗುಣಗಳೊಂದಿಗೆ ಭೂಲೋಕದಲ್ಲಿ ವ್ಯಾಪಿಸಿದ್ದಾನೋ ಅದೇ ಭಗವಂತನು ಈ ಲೋಕದಲ್ಲಿರುವ ನನ್ನೊಳಗೂ ಇದ್ದು ನನ್ನನ್ನು ಅನುಗ್ರಹಿಸುತ್ತಿದ್ದಾನೆ. ಹಾಗಾದ್ರೆ ಇದು ಅಮೂರ್ತ ಜ್ಞಾನವನ್ನು ವೈಯಕ್ತಿಕ ಅನುಭವವಾಗಿಸುತ್ತೆ. ಜಗತ್ತಿನ ರಕ್ಷಕನೂ ನನ್ನ ರಕ್ಷಕನಾಗುತ್ತಾನೆ. ನಿಖರವಾಗಿ ವಿಶ್ವವನ್ನು ಬೆಳಗುವ ಜ್ಯೋತಿಯೂ ನನ್ನೊಳಗೂ ಜ್ಞಾನವನ್ನು ಬೆಳಗುತ್ತಾನೆ ಅನ್ನೋ ಭಾವನೆ ಬರುತ್ತೆ. ಇದರರ್ಥ ನಾವು ಪ್ರಾಣಾಯಾಮ ಮಾಡುವಾಗ ಕೇವಲ ನಮ್ಮ ಶ್ವಾಸಕೋಶದ ಬಗ್ಗೆ ಯೋಚಿಸದೆ, ನಾನು ಈ ಬ್ರಹ್ಮಾಂಡದ ಒಂದು ಭಾಗ ಮತ್ತು ಬ್ರಹ್ಮಾಂಡವನ್ನು ನಡೆಸುವ ಶಕ್ತಿಯೇ ನನ್ನನ್ನು ನಡೆಸುತ್ತಿದೆ ಅನ್ನೋ ದೊಡ್ಡ ಭಾವನೆಯೊಂದಿಗೆ ಮಾಡಿದ್ರೆ ಅದರ ಪರಿಣಾಮವೇ ಬೇರೆ ಇರುತ್ತೆ ಅಂತ ಈ ಗ್ರಂಥದ ವಾದ. ನಿಖರವಾಗಿ ಇದು ಮಹತ್ವಾದ ಜ್ಞಾನವನ್ನು ವೈಯಕ್ತಿಕ ಪ್ರೀತಿ ಮತ್ತು ಭಕ್ತಿಯಾಗಿ ಪರಿವರ್ತಿಸುತ್ತೆ. ಈ ಚಿಂತನೆಯು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತೆ, ಒಂದು ರೀತಿಯಲ್ಲಿ ಸಮರ್ಪಣಾ ಭಾವವನ್ನು ಮೂಡಿಸುತ್ತೆ. ಈ ರೀತಿಯ ಜ್ಞಾನಪೂರ್ವಕವಾದ ಪ್ರಾಣಾಯಾಮದಿಂದ ಭಗವಂತ ಮತ್ತು ಮುಖ್ಯ ಪ್ರಾಣ ಇಬ್ಬರೂ ಪ್ರಸನ್ನರಾಗ್ತಾರೆ. ಅವರ ಅನುಗ್ರಹದಿಂದ ಮುಂದಿನ ಗಾಯತ್ರಿ ಜಪವನ್ನು ಮಾಡಲು ಬೇಕಾದ ಮಾನಸಿಕ ಸ್ಥಿತಿ ಮತ್ತು ಶಕ್ತಿ ಸಿಗುತ್ತೆ. ಜಪವು ಹೆಚ್ಚು ಶಕ್ತಿಯುತ ಮತ್ತು ಫಲಪ್ರದವಾಗುತ್ತೆ ಅಂತ ಮೂಲಗಳು ಹೇಳ್ತವೆ. ಸರಿ, ಭಗವಂತನ ಅನುಗ್ರಹ ಸಿಗುತ್ತೆ ಅನ್ನೋದು ಶ್ರದ್ಧೆಯ ಮಾತು. ಆದರೆ ಈ ಗ್ರಂಥ ಇದರ ಬಗ್ಗೆ ಕೋಯಿ ಪ್ರಾಯೋಗಿಕ ಅಥವಾ ಮನೋವೈಜ್ಞಾನಿಕ ಲಾಭವನ್ನ ವಿವರಿಸುತ್ತದೆಯೇ? ಈ ರೀತಿ ಚಿಂತನೆ ಮಾಡುವುದರಿಂದ ವ್ಯಕ್ತಿಯ ಮನಸ್ಥಿತಿಯಲ್ಲಿ ತಕ್ಷಣಕ್ಕೆ ಆಗುವ ಬದಲಾವಣೆ ಏನು? ಖಂಡಿತ. ಮನೋವೈಜ್ಞಾನಿಕವಾಗಿ ನೋಡಿದರೆ ಈ ಅನುಸಂಧಾನವು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸುತ್ತೆ. ನೋಡಿ, ನಮ್ಮ ದೈನಂದಿನ ಚಿಂತೆಗಳು, ಸಮಸ್ಯೆಗಳು ತುಂಬಾ ದೊಡ್ಡದಾಗಿ ಕಾಣಿಸ್ತಿರ್ತವೆ. ಹೌದು. ಆದರೆ ನಾವು ವಿಶ್ವವ್ಯಾಪಿ ಶಕ್ತಿಯ ಬಗ್ಗೆ, ಅದರ ಗುಣಗಳ ಬಗ್ಗೆ ಚಿಂತಿಸಿದಾಗ ನಮ್ಮ ಸಮಸ್ಯೆಗಳು ತುಂಬಾ ಸಣ್ಣದಾಗಿ ಕಾಣಿಸಲು ಶುರುವಾಗುತ್ತವೆ.
ನನ್ನನ್ನು ರಕ್ಷಿಸಲು ನಡೆಸಲು ಒಂದು ದೊಡ್ಡ ಶಕ್ತಿ ಇದೆ ಅನ್ನೋ ಭಾವನೆ ಬಂದಾಗ ಅದು ಒಂಟಿತನವನ್ನೂ ಆತಂಕವನ್ನೂ ಕಡಿಮೆ ಮಾಡುತ್ತೆ. ಇದು ಒಂದು ರೀತಿಯಲ್ಲಿ ಕಾಗ್ನಿಟಿವ್ ರೀಫ್ರೇಮಿಂಗ್ ಅಂತಾರಲ್ಲ ಹಾಗೆ. ನಮ್ಮನ್ನು ಒಂದು ಸಣ್ಣ ಚೌಕಟ್ಟಿನಿಂದ ಹೊರತಂದು ಬ್ರಹ್ಮಾಂಡದ ದೊಡ್ಡ ಕ್ಯಾನ್ವಾಸ್ನಲ್ಲಿ ಇಟ್ಟು ನೋಡುವಂತೆ ಮಾಡುತ್ತೆ. ಇದರಿಂದ ಮನಸ್ಸಿಗೆ ಒಂದು ರೀತಿಯ ಸ್ಥೈರ್ಯ, ಶಾಂತಿ ಮತ್ತು ವಿನಯತೆ ಬರುತ್ತೆ. ಒಂದು ಕ್ಷಣದಲ್ಲಿ ನಾವೀಗಷ್ಟೇ 20ಕ್ಕೂ ಹೆಚ್ಚು ದೈವಿಕ ಗುಣಗಳ ಬಗ್ಗೆ ಮಾತಾಡಿದ್ವಿ. ಕೇಳುಗರಿಗೆ ಇದು ಸ್ವಲ್ಪ ಜಾಸ್ತಿ ಅನಿಸಬಹುದು. ಆದರೆ ಇದರ ಮೂಲ ಉದ್ದೇಶ ನಾವು ಎಷ್ಟೇ ಸಣ್ಣವರಾಗಿದ್ರೂ ನಮ್ಮನ್ನು ನಡೆಸುವ ಶಕ್ತಿ ಎಷ್ಟು ದೊಡ್ಡದು ಮತ್ತು ಅದ್ಭುತವಾದದ್ದು ಅಂತ ನೆನಪಿಸೋದು. ಸರಿಯಾ? ಸಂಪೂರ್ಣವಾಗಿ ಸರಿ. ಇದರ ಉದ್ದೇಶ ಆ ಪಟ್ಟಿಯನ್ನು ಕಂಠಪಾಠ ಮಾಡೋದಲ್ಲ, ಬದಲಿಗೆ ಆ ಶಕ್ತಿಯ ಅಗಾಧತೆಯನ್ನು ಅನುಭವಿಸುವುದು. ದಿನಕ್ಕೊಂದು ಗುಣವನ್ನು ಚಿಂತಿಸಿದರೂ ಸಾಕು, ಆ ಚಿಂತನೆಯು ನಮ್ಮ ದೃಷ್ಟಿಕೋನವನ್ನು ವಿಸ್ತರಿಸುತ್ತೆ. ಒಟ್ಟಿನಲ್ಲಿ ಈ ಗ್ರಂಥವು ಪ್ರಾಣಾಯಾಮವನ್ನು ಕೇವಲ ಉಸಿರಾಟದ ಕ್ರಿಯೆಯಿಂದ ದೈವಿಕ ಚಿಂತನೆಯ ಒಂದು ಗಹನವಾದ ಧ್ಯಾನವನ್ನಾಗಿ ಪರಿವರ್ತಿಸುತ್ತೆ. ಇದು ದೇಹ ಮನಸ್ಸನ್ನು ಶುದ್ಧೀಕರಿಸಿ ವಿಶ್ವದ ದೈವಿಕ ಶಕ್ತಿಯೊಂದಿಗೆ ವೈಯಕ್ತಿಕವಾಗಿ ಸಂಪರ್ಕ ಸಾಧಿಸುವ ಒಂದು ಪ್ರಬಲವಾದ ಮಾರ್ಗವಾಗಿದೆ. ಹೌದು, ಸಂಧ್ಯಾಕ್ರಿಯೆಯ ಅಂತರಂಗ ಅನ್ನೋ ಈ ಗ್ರಂಥವೇ ಒಂದು ಬೃಹತ್ ಯೋಜನೆ. ಇದರ ಆಳವನ್ನು ತಿಳಿಸಲು ಈಗಾಗಲೇ 150ಕ್ಕೂ ಹೆಚ್ಚು ಲೇಖನಗಳನ್ನು ಬರೆಯಲಾಗಿದೆ ಅಂತ ಗ್ರಂಥಕರ್ತರು ಹೇಳ್ತಾರೆ. ಇದು ಅದರ ವಿಸ್ತಾರವನ್ನು ತೋರಿಸುತ್ತೆ. ನಾವು ಇಂದು ಚರ್ಚಿಸಿದ್ದು ಅದರ ಒಂದು ಸಣ್ಣ ಭಾಗವಷ್ಟೇ. ಆದರೆ ಇದರ ಮುಖ್ಯ ಸಂದೇಶ ಸ್ಪಷ್ಟವಾಗಿದೆ. ಜ್ಞಾನ ಮತ್ತು ಭಕ್ತಿಯೇ ಈ ಆಚರಣೆಗಳ ನಿಜವಾದ ಶಕ್ತಿಯನ್ನು வெளிಪಡಿಸುವ ಕೀಲಿಕೈ. ಕ್ರಿಯೆಯ ಹಿಂದಿನ ಅರ್ಥವನ್ನು ತಿಳಿದು ಮಾಡಿದಾಗ ಅದು ಕೇವಲ ಸಂಪ್ರದಾಯವಾಗಿ ಉಳಿಯದೆ ಒಂದು ಜೀವಂತ ಅನುಭವವಾಗುತ್ತೆ. ಒಂದು ಆಚರಣೆಯ ಪ್ರತಿಯೊಂದು ಭಾಗದ ಅಂತರಂಗ ಅಥವಾ ಒಳಾರ್ಥವನ್ನು ತಿಳಿಯೋದಕ್ಕೆ ಈ ಗ್ರಂಥವು ಬಹಳ ಮಹತ್ವ ನೀಡುತ್ತೆ. ಇದು ನಮ್ಮನ್ನು ಒಂದು ಸ್ವಾರಸ್ಯಕರ ಪ್ರಶ್ನೆಗೆ ಕೊಂಡೊಯ್ಯುತ್ತೆ. ನಮ್ಮ ಯಾವುದೇ ದೈನಂದಿನ ಅಭ್ಯಾಸಗಳಲ್ಲಿ, ಅದು ಆಧ್ಯಾತ್ಮಿಕವಾಗಿರ್ಲಿ ಅಥವಾ ಲೌಕಿಕವಾಗಿರ್ಲಿ, ಅಂದ್ರೆ ವ್ಯಾಯಾಮ ಮಾಡುವುದರಿಂದ ಹಿಡಿದು ನಮ್ಮ ಕೆಲಸದವರೆಗೆ, ನಾವು ಏನು ಮಾಡಬೇಕು ಎನ್ನುವುದರ ಹಿಂದೆ ಇರುವ ಏಕೆ ಎಂಬುದನ್ನು ಅನ್ವೇಷಿಸಿದರೆ ಇನ್ನೆಂಥ ಆಳವಾದ ಅರ್ಥಗಳನ್ನು ನಾವು ಕಂಡುಕೊಳ್ಳಬಹುದು. ನಮ್ಮ ದೈನಂದಿನ ಜೀವನದಲ್ಲಿ ನಾವು ಯಾವ ಅಂತರಂಗವನ್ನು ಕಡೆಗಣಿಸ್ತಿರಬಹುದು?